ನಾವು ಹೋಲ್ ಪ್ಲಾಟ್ಫಾರ್ಮ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ನಾನು ಈ ವರ್ಷ ಒಂದು 3 ಟನ್ವರೆಗೂ ನಾನು ತೆಗಿಬಹುದು ಅಂತ ಅನ್ಕೊಂಡಿದ್ದೀನಿ ಸರ್. ಸೊ ಆ ಥರ ಈಜ್ ನಾವು ಪೋಲಿಗೆ ನಾವು ಈ ವರ್ಷ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಯರ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಅಪ್ ಟು 50 kg ವರೆಗೂ ನಾವು ತಗೋಬಹುದು ಸರ್. 6 ತಿಂಗಳ ಸೀಸನ್ ಅಲ್ಲಿ ನಾವು ಒಂದು 50 kg ವರೆಗೂ ತೆಗಿಬಹುದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ ಸರ್. ಬಟ್ ಏನಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ ಸರ್. ಇದು ಈಗ ಎಲ್ಲ ರೈತರು ಮಾಡ್ಬೇಕಂತ ಇಂಟ್ರೆಸ್ಟ್ ಇದೆ, ಬಟ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ಗೆ ಸ್ವಲ್ಪ ಹೆದರ್ಕೊಂಡು ಬೇಡಪ್ಪ ನಾಳೆ ಏನಾಗುತ್ತೋ ಏನೋ ಅದರ ಪ್ರಾಫಿಟ್ ಇದೆ ಇಲ್ಲೋ ಗೊತ್ತಿಲ್ಲ ಅಂತೇಳಿ ಹಿಂದೆ ಸರಿತಾರೆ. ಬಟ್ ಏನಂತಂದ್ರೆ ಸ್ವಲ್ಪ ಧೈರ್ಯಗಟ್ಟು ಮಾಡ್ಕೊಂಡು ನಾವು ಒನ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತಂದ್ರೆ ವಿ ಕ್ಯಾನ್ ಗೆಟ್ ಪ್ರಾಫಿಟ್ ಟಿಲ್ 15 to 20 years. ಸರ್ ನಮಸ್ಕಾರ, ನನ್ನ ಹೆಸರು ಸಿದ್ದಾರೂಢ ದೇವೇಂದ್ರಪ್ಪ, ಅಷ್ಟಿಗೆ ಗ್ರಾಮ, ಗುಲ್ಬರ್ಗ ತಾಲೂಕು, ಗುಲ್ಬರ್ಗ ಡಿಸ್ಟಿಕ್. ಇಲ್ಲಿ ನಮ್ಮದು ಬೇಸಿಕ್ಲಿ ಕ್ವಾಲಿಫಿಕೇಷನ್ ಬಂದುಬಿಟ್ಟು BCA ಪ್ಲಸ್ MCA ಆಗಿದೆ, ಮೈಕ್ರೋಸಾಫ್ಟ್ ಕಂಪ್ಯೂಟರ್ ಸರ್ಟಿಫೈಡ್ ಇಂಜಿನಿಯರ್ ಅಂತ. ಸೊ ಅದೇ ಪ್ರೊಫೆಷ್ನಲಲ್ಲಿ ನಾನು ಬೆಂಗಳೂರಲ್ಲಿ ಒಂದು 5 years ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಆಗಿ ವರ್ಕ್ ಮಾಡಿದ್ದು. 5 ವರ್ಷ ನಾನು ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಅದಾದ ನಂತರ ನಾನು ಸ್ವಲ್ಪ ಅಲ್ಲಿ ನಮ್ಮ ಕಂಪ್ನಿಯಲ್ಲಿ ಸ್ಯಾಲ್ರಿ ಸ್ವಲ್ಪ ಇಂಕ್ರಿಮೆಂಟ್ ಕೇಳಿದೆ. ಬಟ್ ಇಂಕ್ರಿಮೆಂಟ್ ಕೇಳಿದ್ದಕ್ಕೆ ಒಂದು 3000 ಇಂಕ್ರಿಮೆಂಟ್ ಕೇಳಿದ್ದಕ್ಕೆ ಅವರು ನನಗೆ ಇಲ್ಲ ಆಗಲ್ಲ, ನೀನು ಬೇಕಾದ್ರೆ ಜಾಬ್ ಬಿಡ್ತಿ ಅಂದ್ರೆ ಬಿಟ್ಬಿಡು ಅಂತ ಹೇಳಿದ್ರು. ಸರಿ, ನನ್ನಿಂದ ಅವರು 1 ಲಕ್ಷ ಗಂಟಲೆ ಅವರು ಇನ್ಕಮ್ ತೊಗೊತಾ ಇದ್ದಾರೆ ಅಂದಮೇಲೆ ನಾನು ಇವ್ರ ಕಡೆ ಯಾಕೆ ಮಾಡಬೇಕು ಅಂತೇಳಿ ನಾನೇ ಒಂದು ಸ್ವಂತ ಫಾರ್ಮ್ ಯಾಕೆ ಮಾಡಬಾರ್ದು ಅಂತ ನನ್ನ ಸ್ವಂತ ಊರಲ್ಲಿ ನಮ್ಮ ನೇಟಿವ್ ಡಿಸ್ಟಿಕಲ್ಲಿ, ಅಂದರೆ ನಮ್ಮ ಸ್ವಂತ ಡಿಸ್ಟಿಕಲ್ಲಿ ಗುಲ್ಬರ್ಗ ಡಿಸ್ಟಿಕಲ್ಲಿ ನಾನೇ ಸ್ವಂತ ಒಂದು ವಿಶ್ವ ಟೆಕ್ನಾಲಜೀಸ್ ಅಂತೇಳಿ ಒಂದು ಫಾರ್ಮ್ ತಗೊಂಡೆ. ಅಲ್ಲಿ ಬಂದುಬಿಟ್ಟು ನಂದು IT ಪ್ರೊಫೆಷ್ನಲ್ ಏನೇನಿದೆಯೋ ಎಲ್ಲ ಸರ್ವಿಸಸ್ಸು, IT ಸರ್ವಿಸಸ್ ಏನಿದೆಯೋ ಎಲ್ಲನೂ ನಾನು ಸರ್ವಿಸು ಕೊಡ್ತಾಯಿದ್ದೀನಿ. ದೆನ್ ಸೇಲ್ಸು ಮಾಡ್ತಾಯಿದ್ದೀನಿ ಸರ್, ವಿಶ್ವ ಟೆಕ್ನಾಲಜೀಸ್ ಅಂತೇಳಿ ಗುಲ್ಬರ್ಗದಲ್ಲಿ. ಮಧ್ಯದಲ್ಲಿ ನನಗೆ ಈಗ ನಾನು 9 ವರ್ಷ ಆಯಿತು ನಾನು ಫರ್ಮ್ ಸ್ಟಾರ್ಟ್ ಮಾಡಿ. ಈಗ 2 ವರ್ಷ ಹಿಂದ್ಗಡೆ ನಾನು ಇದ್ರ ಜೊತೆಗೆ ಇನ್ನೊಂದು ಏನಾದರೂ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಬಂದಾಗ ಏನು ಮಾಡಬೇಕು ಅಂತಂದಾಗ ನನ್ನ ಸ್ವಂತ ಜಮೀನಲ್ಲಿ ನಾವು ಏನು ಮಾಡ್ಬೋದಲ್ಲ. ಜಸ್ಟ್ 15 ಕಿಲೋಮೀಟ್ರ್ ನಮ್ಮ ಊರು, ಗುಲ್ಬರ್ಗ ಡಿಸ್ಟಿಕ್ಲಿಂದ ಟೌನ್ಲಿಂದ ನಮ್ಮ ಊರಿಗೆ ನಮ್ಮ ಜಮೀನಿಗೆ 15 ಕಿಲೋಮೀಟ್ರ್. ನಾವು ಸ್ವಂತ ಏನಾದರೂ ಮಾಡಿ ಒಂದು ಸಾಧನೆ ಮಾಡ್ಬೋದಲ್ಲ. ಈಗ ರೈತರು ಬಂದುಬಿಟ್ಟು ಈಗ ಬೇರೆ ಬೇರೆ ಎಲ್ಲ ಬೆಳೆಯಲ್ಲಿ ಇಲ್ಲ ಲಾಸ್ ಇದೆ ಹಂಗೆ ಹಿಂಗೆ ಅಂತೇಳಿ ಇರೋ ರೈತರು ಅಗ್ರಿಕಲ್ಚರ್ ತೆಗಿತಾ ಇದ್ದಾರೆ. ಆಮೇಲೆ ಲಾಸ್ ಆಯಿತು ಹಂಗೆ ಹಿಂಗೆ ಅಂತ ಸುಸೈಡ್ ಅದು ಇದು ಏನೇನೋ ಮಾಡ್ತಾಯಿದ್ದಾರೆ. ಸೊ ಅದನ್ನು ಯಾವ ರೀತಿ ನಾನು ಒಂದು ಅದನ್ನು ಟಚ್ ಮಾಡಿ ನೋಡ್ಬೋದು ಅಂತೇಳಿ ನಾನು ಒಂದು ಅದರಲ್ಲಿ ಕ್ಯೂರಿಯಾಸಿಟಿ ಮಾಡಿಕೊಂಡು ನಾನು ಬಂದು ಅಗ್ರಿಕಲ್ಚರ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿರೋದೇ. ನಾನು ಹಳೆ ಪದ್ಧತಿಯಿಂದ ಏನು ತೊಗರಿ, ಎಳ್ಳು, ಜೋಳ ಈ ಥರದ್ದು ಏನು ಆಯ್ಕೆ ಮಾಡಲಿಲ್ಲ. ಏನಾದರೂ ಒಂದು ಡಿಫ್ರೆಂಟಾಗಿ ಇನ್ಕಮು ಬರ್ತಿರಬೇಕು, ಜೊತೆಗೆ ಬೇರೆಯವರಿಗೆ ಮಾದರಿನೂ ಆಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ನಾನು ಡ್ರ್ಯಾಗನ್ ಫ್ರೂಟ್ ಹಚ್ಬೋದಲ್ಲ ಅಂತೇಳಿ ನಾನು ಫಸ್ಟ್ ಡ್ರ್ಯಾಗನ್ ಫ್ರೂಟ್ ಸೆಲೆಕ್ಟ್ ಮಾಡಿಕೊಂಡೆ. ಅದಕ್ಕಿಂತ ಮೊದಲೇ ಮ್ಯಾಂಗೋ ಹಚ್ಚಿದ್ದೆ ಸರ್ ನಾನು. ಮ್ಯಾಂಗೋ ಮತ್ತು ಪೇರು 350 ಪೇರು, 350 ಮ್ಯಾಂಗೋ, ಸೀತಾಫಲ 350, 700 ಹೆಬ್ಬೇವು ಗಿಡ ಇದೆ. ಆಮೇಲೆ 1200 ಯಾವುದದು ಸ್ಯಾಂಡಲ್ವುಡ್ ಇದೆ ಸರ್. ಆಮೇಲೆ ಇನ್ನೊಂದು ಬೇರೆ ಒಂದು ಸಪ್ರೇಟ್ ಪ್ಲಾಟ್ಫಾರ್ಮ್ ಹೈ ಇನ್ಕಮ್ ಇರೋದು ಏನಾದರೂ ಮಾಡಬೇಕು ಅಂತ ತಿಳ್ಕೊಂಡು ಡ್ರ್ಯಾಗನ್ ಫ್ರೂಟ್ ಮಾಡಿದೆ ನಾನು. ಡ್ರ್ಯಾಗನ್ ಫ್ರೂಟ್ ಮಾಡಬೇಕಾದ್ರೆ ನನ್ನ ಕಡೆ ಏನು ದುಡ್ಡೇ ಇರಲಿಲ್ಲ ಸರ್. ಮನೆಯಲ್ಲಿ ಎಲ್ಲರೂ ನನಗೆ ಅಪೋಸ್ ಆಗ್ತಾಯಿದ್ರು, ಬೇಡ ಈಗ ನೀನು ಸಾಕಷ್ಟು ಪ್ರಾಬ್ಲಮ್ನಲ್ಲಿದ್ದಿ, ಆಮೇಲೆ ಇದೆಲ್ಲ ಮಾಡೋಕ್ಕೆ ಹೋಗಬೇಡ ಹಂಗೆ ಅಂತೇಳಿ. ಆದರೂ ಅವರಿಗೆ ಅಪೋಸ್ ಆಗಿ ನಾನು ಏನಾದರೂ ಮಾಡಬೇಕು ಅಂತೇಳಿ ಅಲ್ಲಿ ಸಾಲ ಸೋಲ ಮಾಡಿಕೊಂಡು ನಾನು ಡ್ರ್ಯಾಗನ್ ಫ್ರೂಟ್ ಮಾಡಿದೆ. ಬಟ್ 2 ಎಕರೆ ಡ್ರ್ಯಾಗನ್ ಫ್ರೂಟ್ ನಾನು ಸೆಲೆಕ್ಟ್ ಮಾಡೋದು ಸರ್. ಫಸ್ಟ್ ನಾನು 1 ಎಕರೆನೇ ಮಾಡ್ಬೇಕಂತ ಮಾಡಿದೆ. ಬಟ್ ನಾನು ಮಾಡಿರೋದು ಈಗ 1.5 2 ಎಕರೆ ಮಾಡಿರೋದಿದೆ. ಅದು ನಾನು ಫಸ್ಟ್ ಬಂದುಬಿಟ್ಟು ಲೇಬರ್ ಲ್ಯಾಂಡಲ್ಲಿ ನನ್ನ ಪೋಲ್ ಕೂಡ ನಾನು ಇಲ್ಲೇ ಸ್ವಂತಲ್ಲೇ ಮಾಡ್ಕೊಂಡಿದ್ದೀನಿ. ಅದಕ್ಕೇನು ಸಂಬಂಧಪಟ್ಟಿದ್ದು ಏನು ಇನ್ಸ್ಟ್ರೂಮೆಂಟ್ ಎಲ್ಲ ಬೇಕು, ಪೋಲ್ ಬಂತು, ಆಮೇಲೆ ಟೈರು, ಆಮೇಲೆ ಸ್ಟ್ರಕ್ಚರ್ಸ್ ಮೇಲೆ ಟೈರ್ ಸ್ಟ್ರಕ್ಚರ್ಸು ಎಲ್ಲ ಇಲ್ಲೇ ಮಾಡ್ಕೊಂಡಿದ್ದು. ಆಮೇಲೆ ಎಲ್ಲ JCBಯಿಂದ ಬೋದ್ ಹಾಕ್ಕೊಂಡು ನೀರು ನಿಂದಿರಬಾರ್ದು ಅಂತೇಳಿ. ಯಾಕಂದರೆ ತುಂಬ ಹೆವಿ ರೇನ್ ಆಯಿತು ಅಂತಂದರೆ ನೀರು ನಿಂದಿರುತ್ತೆ ಸರ್. ಇಲ್ಲಿ ನೀರು ನಿಂತು ಬೆಳೆ ಕೊಳೆಯಬಾರ್ದು ಅಂತೇಳಿ ಒಂದು ಬೋದ್ ಮಾಡಿಕೊಂಡು ಕರೆಕ್ಟಾಗಿ ಹೈಟಿಗೆ ಬೋದ್ ಮಾಡಿಕೊಂಡು ಅದನ್ನು ನಾನು ಪ್ಲಾಟ್ಫಾರ್ಮ್ ಮಾಡಿಕೊಂಡು ದೆನ್ ನಾನು ಈ ಪ್ಲಾಂಟೇಷನ್ ಬಂದು ಬಿಜಾಪುರ್ಲಿಂದ ತರಿಸ್ಕೊಂಡು ಪ್ಲಾಂಟೇಷನ್ ಮಾಡಿದ್ದೀನಿ ಸರ್. ಈಗ ಆಲ್ರೆಡಿ 17 ಮಂತ್ ಆಯಿತು. ಈಗ ಆಲ್ರೆಡಿ ನಾನು ಫ್ರೂಟ್ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಸರ್. ಆ್ಯಕ್ಚುಲಿ ನಾನು ಈ ಫ್ರೂಟ್ ನಾನು ನೋಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ, ಬಟ್ ನೋಡಿದ್ದೀನಿ ಸರ್. ಬಟ್ ಏನಂತಂದರೆ ಇವಾಗ ನಾನು ಮಾರ್ಕೆಟಿಂಗ್ ಮಾಡ್ತಾ ಇರೋದು ತುಂಬ ಖುಷಿ ಸರ್. ನಾನು ಸಾಲ ಮಾಡ್ಕೊಂಡು ಮಾಡಿದ್ದೀನಿ. ಬಟ್ ಏನಂತಂದರೆ ತುಂಬ ಈಗ ನಾನು ಹಾರ್ವೆಸ್ಟ್ ಮಾಡ್ತಾ ಇರೋದು 2ನೇ ಪೀಕ್. ಫಸ್ಟ್ ಪೀಕಲ್ಲಿ ನಾನು 3.5 ಕ್ವಿಂಟಲ್ ತೆಗೆದೆ ನಾನು. ಸೊ ಇವಾಗ ಕೂಡ ನಾನು ಆಲ್ಮೋಸ್ಟ್ ನಾನು 3.5 ಕ್ವಿಂಟಲ್ ತೆಗಿತೀನಿ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ ಸರ್.
ಬಟ್ ಇದೇ ಥರನೇ ಅಪ್ ಟು ಟಿಲ್ ಡಿಸೆಂಬರ್ವರೆಗೂ ನಾನು ಹಾರ್ವೆಸ್ಟ್ ಬರುತ್ತೆ ಸರ್. ಇದು ಇರೋದೇ ಅಷ್ಟೇ ಟಿಲ್ ಮೇ ಫ್ಲವರಿಂಗ್. ಮೇ ಮಂತಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಜೂನಲ್ಲಿ ಫ್ರೂಟಿಂಗ್ ಮಾಡಿಕೊಂಡು ಜೂನು ಎಂಡಲ್ಲಿ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ಅದು. ದೆನ್ ಡಿಸೆಂಬರ್ವರೆಗೂ ನಾವು ಫ್ರೂಟಿಂಗ್ ತಗೋಬೋದು. ಆಮೇಲೆ ನಾನು ಮಾರ್ಕೆಟ್ ಮಾಡ್ತಾ ಇರೋದು ಒಂದು ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀನಿ ಸರ್. ಆ್ಯಕ್ಚುಲಿ ನಾವು ರೈತರು ಹೆಂಗಂತಂದರೆ, ನಾವು ಮೈನತ್ತಿ ಮಾಡಿ ಹೊಲದಲ್ಲಿ ಮೈನತ್ತಿ ಮಾಡಿ ಸಾಲ ಸೋಲ ಮಾಡಿಕೊಂಡು ಮಧ್ಯವರ್ತಿಗಳಿಗೆ ಲಾಭ ಮಾಡಿಕೊಡ್ತಾ ಇದ್ದೀವಿನ ರೈತರು ಯಾವುದು ಲಾಭ ತೊಗೊತಾ ಇಲ್ಲ ಸರ್. ಸ್ವಲ್ಪ ರೈತರು ಎಚ್ಚೆತ್ಕೊಳ್ಬೇಕಾಗ್ಯದ. ಯಾವ ಥರ ನಾವು ಮೈನತ್ತಿ ಮಾಡಿರೋದು ನಾವು ಬೆಳೆ ಯಾವ ಥರ ನಾವು ಮಾರ್ಕೆಟ್ ಮಾಡಿದರೆ ನಾವು ದುಡ್ಡು ಮಾಡ್ಕೋಬೋದು. ಎಕ್ಸಾಂಪಲ್ ಇವಾಗ ತೊಗರಿ ಆಯಿತು, ಎಳ್ಳಾಯ್ತು, ಯಾವುದೇ ಒಂದು ರೈತರು ಬೆಳೆದಿರೋದೆಲ್ಲ ಹೋಗಿ ಅಡ್ತಿಗಳು ಹಾಕ್ಬಿಡ್ತಾರೆ. ರೈತರು ತೆಳ ಕೊಡ್ತಾರೆ, ಅಡ್ತಿಯವರು ಗಾದಿ ಮೇಲೆ ಕೊಡ್ತಾರೆ ಸರ್. ಇಲ್ಲಿ ನಾನು ಮಾಡ್ತಾ ಇರೋದು ಇವಾಗ ನನ್ನ ಫ್ರೂಟ್ ಇನ್ನೂ 2 ಡೇಸಲ್ಲಿ ನಾನು ಫ್ರೂಟ್ ಹಾರ್ವೆಸ್ಟ್ ಮಾಡೋದಿದೆ ಅಂದರೆ ಬಿಫೋರೇ ನಾನು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀನಿ ಸರ್. KDK ಅಂತೇಳಿ ಗ್ರೂಪ್ ಅದು. KDK ಅದಕ್ಕೊಂದು ಅರ್ಥ ಕೊಟ್ಟಿದ್ದೀನಿ ಸರ್. ನಮ್ಮ ತಾಯಿಯವರ ಹೆಸರು ಕಮಲಾಬಾಯಿ, ನಮ್ಮ ತಂದೆಯ ಹೆಸರು ದೇವೇಂದ್ರಪ್ಪ, ಲಾಸ್ಟ್ ಕೆ ಬಂದುಬಿಟ್ಟು ಕುಸಂಬಿ. KDK ಅಂತ ನಂದೊಂದು ಫರ್ಮ್ ಮಾಡಿಕೊಂಡು ಇದಕ್ಕೆ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಅದು ನಾನು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ. ಆ ಗ್ರೂಪಲ್ಲಿ ಬಿಫೋರ್ ನಾನು ಹಾರ್ವೆಸ್ಟ್ ಮಾಡಬೇಕಾದ್ರೆ, ಫ್ರೂಟ್ ಹಾರ್ವೆಸ್ಟ್ ಮಾಡಬೇಕಾದ್ರೆ ಬಿಫೋರ್ 2 ಡೇಸ್ ನಾನು ಗ್ರೂಪಲ್ಲಿ ಹಾಕಿರ್ತೀನಿ ಸರ್. ಬಿಫೋರ್ 2 ಡೇಸಲ್ಲಿ ಅಂದರೆ ಎಲ್ಲರದು ಯಾರಾದರೂ ಸ್ವಲ್ಪ ಆಫೀಸರ್ ಲೆವೆಲ್ಲು, ಡಾಕ್ಟರ್ಸ್ ಲೆವೆಲ್ಲು, ಆಮೇಲೆ ಎಲ್ಲೆಲ್ಲಿ ಎಂಪ್ಲಾಯ್ ಲೆವೆಲ್ಲು ಏನೇನಿದೆಯೋ ಎಲ್ಲರದು ಒಂದು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಆ KDK ಗ್ರೂಪಲ್ಲಿ ಮಾಡಿಕೊಂಡು ಆ KDK ಗ್ರೂಪಲ್ಲಿ ಎಲ್ಲರದು ನಂಬರ್ ಆ್ಯಡ್ ಮಾಡ್ಕೊಂಡು ಈ ಥರ ಇದೆ ಸರ್. ಫಸ್ಟ್ ನಾನು ಮಾರ್ಕೆಟ್ ಮಾಡೋದು ಅವರಿಗೆ ಆ ಮೆಂಬರ್ಸ್ KDK ಗ್ರೂಪಲ್ಲಿ ಮೆಂಬರ್ಸ್ ಯಾರು ಇರ್ತಾರಲ್ಲ ಅವರಿಗೆ ಡ್ರ್ಯಾಗನ್ ಫ್ರೂಟ್ ಅಂದರೆ ಏನು, ಡ್ರ್ಯಾಗನ್ ಫ್ರೂಟ್ ಅಂದರೆ ಯಾವ ಥರ, ಈ ಡ್ರ್ಯಾಗನ್ ಫ್ರೂಟ್ ನಾವು ತಿನ್ನೋದ್ರಲ್ಲಿಂದ ಹೆಲ್ತ್ ಬೆನಿಫಿಟ್ಸ್ ಏನದಾವ ಅನ್ನೋಗೋಸ್ಕರ ಕೆಲವೊಂದು ಅವೇರ್ನೆಸ್ ವಿಡಿಯೋಸ್ ಆಗಲಿ, ಆಮೇಲೆ ಕೆಲವೊಂದು ಮೆಸೇಜ್ಗಳಾಗಲಿ ಹಾಕಿದ್ದೀನಿ. ಅದಾಗಿದ ಮೇಲೆ ಕೆಲವೊಂದು ಏನಪ್ಪ ಇದು ಡ್ರ್ಯಾಗನ್ ಫ್ರೂಟ್ ಯಾರು ನೀನು ಹಂಗೆ ಹಿಂಗೆ ಅಂತ ಎಂಕ್ವೈರಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ದೆನ್ ನಾನು ಈ ಥರ ಸರ್ ನಮ್ಮ ತೋಟದಲ್ಲಿ ಫ್ರೆಶ್ ಫಾರ್ಮ್ ಇದು ಫ್ರೂಟ್ ಸಿಗುತ್ತೆ, ಆಮೇಲೆ ಪ್ಯೂರ್ ಆರ್ಗ್ಯಾನಿಕ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಬೇಕಾದ್ರೆ ನೀವು ತಿಂದು ಟೇಸ್ಟ್ ಮಾಡಿಕೊಂಡು ಬೇಕಾದ್ರೆ ನನಗೆ ಆರ್ಡ್ರ್ ಕೊಡಿ ಅಂತಂದಾಗ ಸ್ಟಾರ್ಟಿಂಗಲ್ಲಿ ಒಂದು 15-20 kg ನಾನು ಬರೀ ಟೇಸ್ಟ್ಗೋಸ್ಕರನೇ ನಾನು ಇದು ಮಾಡಿದ್ದೀನಿ ಸರ್. ಇವಾಗ ನನಗೆ ಆ್ಯಕ್ಚುಲಿ ನನಗೆ ಫ್ರೂಟ್ಸ್ ಸಾಲ್ತಾ ಇಲ್ಲ, ನನಗೆ ಅಷ್ಟೊಂದು ಆರ್ಡ್ರ್ ಬರ್ತಾಯಿದೆ ಈಗ ಸರಿ. ಇವಾಗ ಫಸ್ಟ್ ಇಯರಲ್ಲಿ ನಾವು ಆ ಥರ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ. ಫಸ್ಟ್ ಇಯರಲ್ಲಿ ಈಲ್ಡ್ ಕಮ್ಮಿ ಇರುತ್ತೆ ಸರ್. ನಾವು ಹೋಲ್ ಪ್ಲಾಟ್ಫಾರ್ಮಿಗೆ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ನಾನು ಈ ವರ್ಷ ಒಂದು 3 ಟನ್ವರೆಗೂ ನಾನು ತೆಗಿಬೋದು ಅಂತ ಅಂದ್ಕೊಂಡಿದ್ದೀನಿ ಸರ್. 3 ಟನ್ವರೆಗೂ. ಸೊ ಆ ಥರ ಈಚ್ ನಾವು ಪೋಲಿಗೆ ನಾವು ಈ ವರ್ಷ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಯರಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಅಪ್ ಟು 50 kgವರೆಗೂ ನಾವು ತಗೋಬೋದು ಸರ್. ನೆಕ್ಸ್ಟ್ ಇಯರಲ್ಲಿ 50 kgವರೆಗೂ ಅಪ್ ಟು ಒಂದು ಸೀಸನ್ ಅಂದರೆ 6 ತಿಂಗಳ ಸೀಸನ್ ಇರ್ತಿತ್ತು. 6 ತಿಂಗಳ ಸೀಸನಲ್ಲಿ ನಾವು ಒಂದು 50 kgವರೆಗೂ ತೆಗಿಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ ಸರ್.